ರಾಜಲಕ್ಷ್ಮಿನೂ ಆದ್ಯ ಜೊತೆಗೆ ಕಾಲೇಜ್ ಹೋಗ್ಬಾರ್ದು ಅಂತ ರಾಜಾರಾಮ್ ಹೇಳಿದ್ ನೆನ್ಪಿಲ್ವಾ? ಮತ್ತ್ಯಾಕೆ ಒಪ್ಪಿಸ್ದೆ? ಆ ಆದ್ಯ ಹಿಂದೆ ತಿರುಗಿ ರಾಜಲಕ್ಷ್ಮಿ ಧೈರ್ಯವಾಗಿ ಬುದ್ಧಿವಂತಳಾಗಿ ಬದಲಾಗ್ತಾಳೆ ಅನ್ನೋ ಭ್ರಮೆಯಲ್ಲಿದ್ಯಾ ನೀನು? ಆದ್ಯ ರಾಜಲಕ್ಷ್ಮಿನ ಹಾಳು ಮಾಡ್ತಾಳೆ. ದೊಡ್ಡವರು ಅಂದ್ರೆ ಗೌರವನೇ ಕೊಡಲ್ಲ. ಕೊನೆಗೆ ಹೆಸರು ಪ್ರತಿಷ್ಠೆ ಇರೋ ರಾಜರ ಮರ್ಯಾದೆ ಹೋಗೋ ಹಾಗೆ ಮಾಡ್ತಾಳೆ. ಅದನ್ನ ನೋಡೋದಿಕ್ಕೆ ನೀನ್ ಸಿದ್ಧವಾಗಿದ್ಯೋ ಏನೋ, ಅದನ್ನ ಮಾತ್ರ ನಾನ್ ನಡೆಯಕ್ ಬಿಡಲ್ಲ. ಅತ್ತೆ, ನೀವ್ ಅಂದ್ಕೊಂಡ ಹಾಗೆ ಏನೂ ನಡೆಯೋದಿಲ್ಲ. ನಮ್ಮ ಆದ್ಯನ ಮೇಲೆ ನನಗೆ ನಂಬಿಕೆ ಇದೆ. ಆದ್ಯ ರಾಜಲಕ್ಷ್ಮಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಾಳೆ. ಸಮಸ್ಯೆಗಳು ಬರ್ದಿರೋ ಹಾಗೆ ಖಂಡಿತ ನೋಡ್ಕೋತಾಳೆ ಅತ್ತೆ. ಏನೋ ಅಕ್ಕ, ಯಾವತ್ತೋ ಒಂದಿನ ಅವಳೇ ಸಮಸ್ಯೆಯಾಗಿ ಬದಲಾಗ್ತಾಳೇನೋ ಅಂತ ಭಯ ಆಗ್ತಿದೆ. ಪಾರ್ವತಿ, ನೀನು ಕೂಡ ಹೀಗೆ ಮಾತಾಡ್ತಿದ್ಯಾ? ಆದ್ಯನಿಂದ ಯಾವ ತಪ್ಪು ನಡೆಯೋದಿಲ್ಲ. ಒಂದ್ ವೇಳೆ ಆದ್ಯನಿಂದ ಏನಾದ್ರೂ ಕೆಟ್ಟದ್ ನಡೆದ್ಬಿಟ್ರೆ ನೀವೆಲ್ಲ ಮಾತಾಡೋಕೆ ಅವಕಾಶ ಕೊಡ್ದೆ ನಾನೇ ಅವಳೇ ನಮ್ಮ ಮನೆಯಿಂದ ಆಚೆ ಕಳಿಸ್ಬಿಡ್ತೀನಿ. ಇಷ್ಟು ದಿನ ನಡೆದಿರೋದು ಏನತ್ತಿಗೆ? ನಮ್ಮನೆ ಹುಡುಗಿ 4 ಜನಗಳ ಮುಂದೆ ಡಾನ್ಸ್ ಮಾಡೋದು ಅಂದ್ರೆ ಏನು? ಬ್ಯೂಟಿ ಕಾಂಪಿಟೇಷನ್ ಅಲ್ಲಿ ಪಾಲ್ಗೊಳ್ಳೋದು ಅಂದ್ರೆ ಏನು? ಯಾರೋ ಕರ್ಕೊಂಡು ಬಂದು ಮನೆಗೆ ಬಿಡೋದು ಅಂದ್ರೆ ಏನು? ಹೀಗೆ ತಪ್ಪುಗಳ ಮೇಲೆ ತಪ್ಪು ಮಾಡ್ತಾ ಇದ್ರು ಕ್ಷಮಿಸ್ಕೊಂಡು ಬರ್ತಾನೆ ಇದೀವಲ್ಲ. ಹಾಗಲ್ಲ ಪದ್ಮ. ಜಾನಕಿ, ಇನ್ನೇನು ಮಾತಾಡ್ಬೇಡ. ಈ ಮನೇಲಾಗೋ ಬದಲಾವಣೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ರಾಜಾರಾಮ್ನ ಒಪ್ಸಿ ಇಬ್ರು ಒಂದೇ ಕಾಲೇಜ್ಗೆ ಹೋಗೋ ಹಾಗೆ ಮಾಡಿದೆ ಅಲ್ವಾ? ಅತ್ತೆ, ಅವರಿಬ್ರು ಜೊತೆಯಾಗಿ ಕಾಲೇಜ್ಗೆ ಹೋಗಿ ಒಟ್ಟಿಗೆ ಓದ್ಕೊಳ್ಳಿ ಬಿಡಿ. ಇಬ್ರು ಜೊತೆಯಾಗಿದ್ರೆ ಧೈರ್ಯವಾಗಿರ್ತಾರೆ. ಇಬ್ರು ರಾಜ್ಯ ಮಟ್ಟದಲ್ಲಿ ಒಳ್ಳೆ ಹೆಸರು ತಗೊಳ್ತಾರೆ. ನಿನ್ನನ್ ಬೇಡ್ಕೊಳ್ಳೋದಕ್ಕೆ ಕರೀಲಿಲ್ಲ. ಅವರಿಬ್ರು ಬೇರೆ ಬೇರೆ ಓದಬೇಕು ಅನ್ನೋದು ಅಮ್ಮನ ನಿರ್ಧಾರ ಅಷ್ಟೇ. ನೋಡಿ ಅತ್ತೆ, ನಾನು ಅವ್ರ ಹತ್ರ ಮಾತಾಡಿದ್ದೀನಿ. ಅವರು ಕೂಡ ಇದಕ್ಕೆ ಒಪ್ಕೊಂಡಿದ್ದಾರೆ. ದಯವಿಟ್ಟು ಅತ್ತೆ, ಅವರಿಬ್ರು ಒಟ್ಟಿಗೆ ಓದೋದಕ್ಕೆ ಬಿಡಿ. ನನ್ನ ಮಗನ್ನ ಬುಟ್ಟಿಗೆ ಹಾಕೊಂಡು ನಿನ್ಗಿಷ್ಟ ಬಂದಾಗ ಮಾಡ್ತಿದ್ಯಾ? ಏನತ್ತೆ, ನಾನ್ ನಿಮ್ಮ ಮಗನಿಗೆ ಮೋಡಿ ಮಾಡಿದ್ರೆ ಆ ಮೋಡಿಗೆ ಬೀಳು ಅಂತ ಅಮಾಯಕನ ನಿಮ್ಮ ಮಗ. ಆದ್ಯನ ಮೇಲಿನ ಕೋಪಕ್ಕೆ ರಾಜಿನ್ ಓದೋದು ಬೇಡ ಅಂತ ಹೇಳಿದ್ರು. ಅವಳು ಆಟ ಆಡೋದಿಲ್ಲ ಅಂತ ಹೇಳಿದ್ಮೇಲೆ ಅವಳಿನ ಕಾಲೇಜಿಗೆ ಕಳ್ಸೋಕೆ ಒಪ್ಕೊಂಡ್ರು. ಹೇಳೋ ಪ್ರತಿ ಒಂದ್ ಮಾತುಗೂ ಬುದ್ಧಿವಂತಿಕೆಯಿಂದ ಉತ್ತರ ಕೊಡ್ತಿದ್ಯಾ? ನಿನ್ ಮಗಳ ಬಗ್ಗೆ ನಿಂಗೆ ಗೊತ್ತಿದ್ರು ಕೂಡ ಮತ್ತೆ ಮನೇಲಿ ಯಾಕೆ ಮುಚ್ಚಿಟ್ಟೆ? ಯಾವ ತಾಯಿನೇ ಆದ್ರೂ ತನ್ನ ಮಕ್ಕಳ ಸಂತೋಷನೇ ಬಯಸ್ತಾಳಲ್ವಾ? ಅಷ್ಟೇ ಯಾಕೆ ನೀವು ಕೂಡ ನಿಮ್ಮ ಮಗಳು ಪದ್ಮನ್ ಸಂತೋಷ ತಾನೇ ಬಯಸೋದು. ನೋಡಿದ್ಯೇನಮ್ಮ? ನೋಡಿದ್ಯಾ? ನನ್ ಸೊಸೆ ಬಂಗಾರ ಅಂದೆ ನಿನಗೆಷ್ಟು ಮರ್ಯಾದೆ ಕೊಡ್ತಿದ್ದಾಳೆ ಅಂತ ಅರ್ಥ ಆಯ್ತಾ? ಇಷ್ಟು ದಿನ ಈ ಮನೇಲಿ ಬದಲಾವಣೆ ಬರೋದಕ್ಕೆ ಆದ್ಯ ಮಾತ್ರ ಕಾರಣ ಅನ್ಕೊಂಡಿದ್ದೆ. ಜಾನಕಿ ಅಂತ ಇವಾಗ ಗೊತ್ತಾಗ್ತಾ ಇದೆ. ಜಾನಕಿನ ಹೀಗೆ ಬಿಡಬಾರ್ದು. ಈ ರೀತಿ ಆಡ್ತಾ ಹೋದರೆ ಅವಳ ಹಾರ್ಡ್ ವರ್ಕಿಂದ, ಅವಳ ಟ್ಯಾಲೆಂಟಿಂದ
ಇಡೀ ರಾಷ್ಟ್ರನೇ ಹೆಮ್ಮೆ ಪಡುವಂತ ದೊಡ್ಡ ಪ್ಲೇಯರ್ ಆಗ್ತಾಳೆ. ಇವತ್ತು ನಾನ್ ಮಾತ್ರ ಅವಳನ್ನ ಹೊಗಳೋದಲ್ಲ, ಇಡೀ ರಾಷ್ಟ್ರನೇ ಹೊಗಳಬೇಕು. ಅದೇ ನನ್ನ ಕನಸು. ನೀನು ಬರೀ ಓದ್ಕೊಳ್ಳೋದಕ್ಕೆ ಮಾತ್ರ ಕಾಲೇಜಿಗೆ ಹೋದ್ರೆ ನನಗೆ ಯಾವ ಅಭ್ಯಂತರನೂ ಇಲ್ಲ. ಮತ್ತೆ ಹಾಕಿ ಅಂತಾನೋ ಮತ್ತೊಂದು ಅಂತಾನೋ ಹುಚ್ಚಾಗಿ ಆಡಿದ್ರೆ ನಾನು ಹೇಳ್ದಾಗೆ ನಿನಗೀಗಲೇ ಮದುವೆ ಮಾಡಿ ಕಳಿಸ್ಬಿಡ್ತೀನಷ್ಟೇ. ರಾಜಲಕ್ಷ್ಮಿ, ಈಗ ಹೇಗಿದೆಯಾ? ಹುಷಾರಾಗೇ ಇದ್ದೀನಿ ಸರ್. ನನಗೋಸ್ಕರ ನೀನ್ಯಾಕೆ ರಿಸ್ಕ್ ತಗೊಂಡೆ? ನಿಮ್ಗೇನೂ ಆಗ್ಬಾರ್ದು ಅಂತ ಅಡ್ಡ ಬಂದೆ. ಸರಿ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ, ಪ್ರಾಕ್ಟೀಸ್ ಶುರು ಮಾಡೋಣ. ಇಲ್ಲ ಸರ್, ನಾನಿನ್ ಮುಂದೆ ಹಾಕಿ ಆಡಲ್ಲ. ನಿನ್ಗೇನಾದ್ರೂ ಹುಚ್ಚ ರಾಜಲಕ್ಷ್ಮಿ? ಯಾಕೆ ಈ ಥರ ಎಲ್ಲ ಯೋಚನೆ ಮಾಡ್ತಿದ್ಯಾ? ಮನ್ಸಲ್ಲಿ ಆ ಥರ ಎಲ್ಲ ಯೋಚನೆಗಳನ್ನ ಮಾಡದೆ ನಾಳೆಯಿಂದ ಹಾಕಿ ಪ್ರಾಕ್ಟೀಸ್ಗೆ ರೆಡಿ ಆಗು. ಅರ್ಥ ಆಯ್ತಾ? ಸರ್, ರಾಜಲಕ್ಷ್ಮಿ, ರಾಜಲಕ್ಷ್ಮಿ, ನೀನಿಲ್ಲಿ? ಅದ್ಯ, ನಾನು ಓದೋದಕ್ಕೆ ಅಪ್ಪ ಒಪ್ಕೊಂಡ್ಬಿಟ್ರು. ವಾವ್, ವಂಡರ್ಫುಲ್, ಇಟ್ಸ್ ಅ ಮಿರಾಕಲ್. ಇಟ್ಸ್ ವಂಡರ್ ಅಂದ್ರೆ ಇದೆ. ನಿಮ್ಮಪ್ಪ ಅಂದ್ರೆ ಏನೋ ಅನ್ಕೊಂಡಿದ್ದೆ, ಕೊಟ್ಟ ಮಾತನ್ನ ತಪ್ತಾರೇನೋ ಅಂತ ಭಯ ಪಟ್ಟಿದ್ದೆ. ಆದ್ರೆ ಮಗಳ ವಿಷಯದಲ್ಲಿ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ. ಥ್ಯಾಂಕ್ ಗಾಡ್. ಅದೇನ್ ರಾಜಲಕ್ಷ್ಮಿ, ಕಾಲೇಜಿಗೆ ಬರೋದಕ್ಕೆ ಒಪ್ಕೊಂಡಿರೋದಕ್ಕೆ ಹ್ಯಾಪಿ ಆಗಿರೋದ್ ಬಿಟ್ಟು ಹೀಗೆ ಡಲ್ ಆಗಿದ್ಯಲ್ಲ, ಯಾಕೆ? ಅದ್ಯಾ, ಹಾಕಿ ಆಡಲ್ಲ ಅಂತ ನಾನು ಹೇಳಿದ್ಮೇಲೆನೆ ಅಪ್ಪ ಕಾಲೇಜಿಗೆ ಕಳ್ಸಿದ್ದು. ನಾನಿನ್ ಮುಂದೆ ಹಾಕಿ ಆಡಕ್ಕಾಗಲ್ಲ ಅದ್ಯ. ಏನ್ ರಾಜಲಕ್ಷ್ಮಿ ಇದು? ನಿನ್ ಟ್ಯಾಲೆಂಟ್ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ತುಂಬಾ ಜನ ಸ್ಕಿಲ್ಸ್ ಇಲ್ದೇನೆ ಸುಮ್ಮನಾಗ್ತಿದ್ದಾರೆ. ಎಷ್ಟು ಟ್ಯಾಲೆಂಟ್ ಇಟ್ಕೊಂಡು ಆಡಲ್ಲ ಅಂದ್ರೆ ಹೇಗೆ? ಪ್ಲೀಸ್ ರಾಜಲಕ್ಷ್ಮಿ, ನೀನ್ ಇಂಥ ನಿರ್ಧಾರ ತಗೋಬೇಡ. ನೀನ್ ಹಾಕಿ ಆಡ್ಬೇಕು. ಇಲ್ಲ ಅದ್ಯ, ನಾನು ಆಡಲ್ಲ. ಆ ಕಂಡೀಷನ್ ಮೇಲೇನೆ ಅಪ್ಪ ನನ್ನ ಕಾಲೇಜಿಗೆ ಕಳ್ಸಕ್ ಒಪ್ಪಿರೋದು. ಇವಾಗ ನಾನೇನಾದ್ರೂ ಮತ್ತೆ ಆಡಕ್ ಹೋದ್ರೆ ಓದಕ್ಕೂ ಅವ್ರು ನನ್ನ ಬಿಡಲ್ಲ. ಆಮೇಲೆ ನನಗೆ ಈ ಅವಕಾಶ ಕೂಡ ಇರಲ್ಲ ಅದ್ಯ. ನನಗೆ ಆಟನೂ ಬೇಡ, ಏನೂ ಬೇಡ. ನನಗೆ ಈ ಹಾಕಿ ಆಡೋ ಅದೃಷ್ಟ ಇಲ್ಲ ಅಂತ ಅನ್ಕೊಳ್ತೀನಿ. ರಾಜಲಕ್ಷ್ಮಿ, ನೀನ್ ಹಾಗೆ ಫೀಲ್ ಆಗ್ಬೇಡ. ಪ್ರಾಣವಾಗಿ ಪ್ರೀತಿಸೋ ಆಟನ ಬೇಡ ಅಂತ ಬಿಟ್ಟು ಮನ್ಸಿಟ್ಟು ಓದೋಕ್ಕಾಗತ್ತಾ? ನೋಡಿದ್ಯಾ, ನಿನ್ ಹತ್ರ ಸಮಾಧಾನ ಇಲ್ಲ. ನೀನು ಆಟನ ಬಿಟ್ಟು ಇರೋಕ್ಕಾಗಲ್ಲ, ಹಾಗಂತ ಓದ್ದೇನೂ ಇರೋಕ್ಕಾಗಲ್ಲ. ನನ್ ಮಾತು ಕೇಳು ರಾಜಲಕ್ಷ್ಮಿ. ಇಲ್ಲ ಅದ್ಯ, ನನಗೆ ಕ್ಲಾಸಿಗೆ ಟೈಮ್ ಆಗ್ತಾ ಇದೆ, ನಾನು ಹೋಗ್ತೀನಿ, ಸರಿನಾ? ಹೆಣ್ಮಕ್ಳಿಗೆ ಯಾರೂ ಶತ್ರುಗಳಾಗಲ್ಲ, ನಮಗೆ ನಾವೇ ಶತ್ರುಗಳು. ನಮ್ಮನ್ನ ನಾವೇ ಭಯ ಪಡಿಸ್ಕೋತೀವಿ. ಧೈರ್ಯವಾಗಿದ್ರೆ ಏನಾದ್ರೂ ಮಾಡಬಹುದು. ಆದ್ರೆ ನಮ್ ಭಯನೇ ನಮ್ಮನ್ನ ತಡೆದ್ಬಿಡುತ್ತೆ. ಇನ್ಮೇಲಿಂದ ರಾಜಲಕ್ಷ್ಮಿ ಆಟ ಆಡಲ್ವಾ? ಇಲ್ಲ, ಅವಳು ಆಟ ಆಡೋ ಹಾಗೆ ಮಾಡಬೇಕು. ಒಂದೊಳ್ಳೆ ಪ್ಲೇಯರ್ ಆಗಿ ಮಾಡಬೇಕು. ಅವಳ ಜೀವನ ಇಲ್ಲಿಗೆ ನಿಂತು ಹೋಗ್ಬಾರ್ದು. ಅವಳು ದೊಡ್ಡ ಪ್ಲೇಯರ್ ಆಗ್ತಾಳೆ. ಬೀಗರು ಆಗೋರು ಕೊಟ್ಟಿರೋ ಗಿಫ್ಟು ಕೊನೆ ಹನಿವರೆಗೂ ಸಂತೋಷವಾಗಿ ಕುಡಿದು ಬಿಡ್ತೀನಿ.
ಬಂಗಾರ, ನೀನು ಇರ್ಬೇಕಾಗಿರೋದು ಇಲ್ಲಲ್ಲ, ಅಲ್ಲಿಗೆ ಹೊರಟೋಗು, ಮತ್ತೆ ತಗೋತೀನಿ ಬಿಡು. ಶುಭವಾಗಲಿ. ಏನಪ್ಪ ಇದು? ಏನ್ ಮಾಡ್ತಿದ್ದೀರಾ? ಸಂತೋಷನ ಹುಡುಕ್ತಾ ಇದ್ದೀನಿ ಕಣೋ. ನನ್ನ ಜೀವನದಲ್ಲಿ ಆನಂದ ಅನ್ನೋದು ಇಲ್ಲ ಅಪ್ಪ. ನನ್ನ ಜೀವನದಲ್ಲಿ ಮಾತ್ರ ಇದೆಯೇನೋ, ಹುಡುಕ್ತಾ ಇಲ್ವಾ? ಅಷ್ಟೇ. ಲೇ, ಏನು ನೀನು ಮದುಮಗ ಅನ್ಕೊಳ ನೀನು? ಅಂಥದ್ರಲ್ಲಿ ನಿನ್ನ ಮುಖದಲ್ಲಿ ಮದುವೆ ಕಳೆನೇ ಇಲ್ಲ, ಯಾವುದೋ ವಿಚಿತ್ರವಾದ ಕಳೆ ಕಾಣಿಸ್ತಿದ್ಯಲ್ಲ, ಯಾಕೋ? ಚಾರು ಜೊತೆ ಮದ್ವೆ ಆಗೋದು ಅಂದ್ರೆ ಹಿಂಸೆ ಆದಂಗೆ ಆಗ್ತಿದೆ ಅಪ್ಪ. ಹಿಂಸೆನಾ? ಲೇ ನನ್ನ ಮಗನ, ಏನೋ ಲೇ, ವಿಷಯ ಮದುವೆವರೆಗೂ ಬಂದ್ಬಿಟ್ಟಿದೆ ಕಣೋ, ಇವಾಗ ಹಿಂಗೆ ಮಾತಾಡ್ತಿದ್ಯಲ್ಲ, ಯಾಕೋ ನೀನು? ಮದ್ವೆವರೆಗೂ ಅಲ್ಲ ಅಪ್ಪ, ಒಂದು ಹೆಜ್ಜೆ ಕೂಡ ಮುಂದಿಡೋದಕ್ಕಾಗ್ತಾ ಇಲ್ಲ. ಚಾರು ಜೊತೆ ಮದ್ವೆ ಆಗೋದು ಅಂದ್ರೆ ನೆಮ್ಮದಿನೇ ಇಲ್ಲ ಅಪ್ಪ. ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ. ಲೇ, ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ಅಲ್ಲ ಕಣೋ, ನನಗೆ ಕ್ಲಾರಿಟಿಯಾಗಿ ಹೇಳು, ನಿನಗೆ ಚಾರು ಅಂದ್ರೆ ಇಷ್ಟ ಇಲ್ವಾ ಅಥವಾ ಮದುವೆ ಅಂದ್ರೆ ಇಷ್ಟ ಇಲ್ವಾ ಹೇಳು? ಚಾರು ಜೊತೆ ಮದುವೆ ಇಷ್ಟ ಇಲ್ಲ ಅಪ್ಪ. ಲೇ ಹುಚ್ಚ, ಮೊದಲು ನಾನು ಕೂಡ ನಿಮ್ಮ ಅಮ್ಮನ ಬೇಡ ಅನ್ಕೊಂಡಿದ್ದೆ ಕಣೋ, ಆಮೇಲೆ ಅಡ್ಜಸ್ಟ್ ಆಗ್ಲಿಲ್ವಾ? ಅಷ್ಟೇ. ಮೊದಲು ಇಷ್ಟ ಆಗಿ ಇಷ್ಟ ಆಗದಿರೋ ಥರ ಇರುತ್ತೆ, ಆಮೇಲೆ ಬೇಸ ಆಗೋಗುತ್ತೆ ಕಣೋ. ಅಪ್ಪ, ನನಗೆ ನಿಮ್ಮ ಥರ ಕಾಂಪ್ರಮೈಸ್ ಆಗಕ್ಕಾಗಲ್ಲ ಅಪ್ಪ. ಜೀವನದಲ್ಲಿ ಯಾವಾಗಲೂ ನನ್ನ ಜೊತೆ ಆಗಿರೋಳು ನನ್ನ ಹೆಂಡತಿ. ಮನ್ಸಿಗೆ ಇಷ್ಟ ಇಲ್ದಿರೋ ಹುಡುಗಿನ ಮದುವೆ ಆಗಿ ಜೀವನ ಪೂರ್ತಿ ನಾನು ನರಕ ಅನುಭವಿಸಿದ್ರೆ ಆ ಜೀವನಕ್ಕೆ ಅರ್ಥನೇ ಇರಲ್ಲ ಅಪ್ಪ. ಸರಿ, ಕರೆಕ್ಟ್ ಕಣೋ, ಸರಿಯಾಗಿ ಹೇಳಿದೆ. ಇದೇ ವಿಷಯನ ಇವಾಗ ನನಗೆ ಹೇಳ್ದಿಯಲ್ವಾ, ಹೀಗೇನೆ ನಿಮ್ಮ ಮಾವನ ಹತ್ರ ಹೋಗಿ ಹೇಳ್ಬಿಡು, ಡೈರೆಕ್ಟಾಗಿ ಹೋಗಿ ಹೇಳು, ಹೋಗು. ಅವ್ರಿಗೆ ಹೇಳೋ ಅಂತ ಧೈರ್ಯ ಇದ್ದಿದ್ರೆ ನಿಮ್ಮ ಹತ್ರ ಯಾಕೆ ಹೇಳ್ತಿದ್ದೆ ಅಪ್ಪ? ಅವ್ರಿಗೆ ಹೋಗಿ ಹೇಳ್ತಿರ್ಲಿಲ್ವಾ? ಮಾತಕ್ಕೆ ತಕ್ಕಂಗೆ ನಡ್ಕೊಳ್ಳೋ ಅಂತ ಮಾವನ ಮನ್ಸನ್ನ ನೋಯ್ಸಕ್ಕಾಗ್ದೆ, ಇಷ್ಟ ಇಲ್ದಿರೋ ಮದ್ವೆ ಆಗಕ್ಕಾಗ್ದೆ, ಪ್ರತಿ ಕ್ಷಣನೂ ಕುಗ್ಗ್ ಹೋಗ್ತಿದ್ದೀನಿ ಅಪ್ಪ. ಸರಿ, ಚಾರು ಏನೋ ನಿನ್ನ ಮನಸ್ಸಲ್ಲಿ ಇಲ್ಲ ಅಂತ ಹೇಳ್ತಾ ಇದೀಯಾ, ಸರಿ, ನಿನ್ನ ಮನಸ್ಸಲ್ಲಿ ಇನ್ಯಾರಾದ್ರೂ ಇದ್ದಾರಾ? ಇದ್ರೆ ಹೇಳು. ಇದ್ದಾಳೆ ಅಪ್ಪ. ಇದಾರ? ಯಾರು ಹುಡುಗಿ?
ಪಕ್ಕದೂರಿನ ಹುಡುಗಿನ, ಹಿಂದಿನೂರಿನ ಹುಡುಗಿನ, ಮುಂದಿನೂರಿನ ಹುಡುಗಿನ ಹೇಳು, ಕರ್ಕೊಂಬಂದ್ ಮದುವೆ ಮಾಡಿಸ್ತೀನಿ. ನಮ್ಮೂರ್ ಹುಡುಗಿನೇ ಅಪ್ಪ. ನಮ್ಮೂರಿನ ಹುಡುಗಿ ಆದ್ರೆ ವೆರಿ ಈಸಿ, ಕರ್ಕೊಂಬಂದ್ ಮದುವೆ ಮಾಡಿಸ್ಬಿಡ್ತೀನಿ. ಎಲ್ಲಿದ್ದಾಳೆ ಹೇಳು, ಎಲ್ಲಿರ್ತಾಳೆ, ಅವಳ ಹೆಸರು ಏನು? ಹೇಳು. ನಮ್ಮನೇಲೇ ಇರ್ತಾಳೆ ಅಪ್ಪ. ನಮ್ಮನೆ ಅಲ್ಲ, ನಮ್ಮನೆ ಅಲ್ಲ. ಲೇ, ನಮ್ಮನೇಲಿ ಯಾವ ಹುಡುಗಿನೋ ಹೇಳು, ನಮ್ಮನೇಲಿ ಯಾರೋ? ಆದ್ಯ ಅಪ್ಪ. ನರ್ಸನೇ ಹೇಳ್ತಾ ಇದ್ಕೊಡ ನನ್ನ ಮಗನ. ಅಯ್ಯಬ್ಬ ಅಯ್ಯಬ್ಬ. ಅಪ್ಪ ಲೇ ಲೇ, ಆದ್ಯನ ಪ್ರೀತಿಸೋದು ಅಂದ್ರೆ ಏನು? ಯಾಕಪ್ಪ ಆದ್ಯನ್ ಪ್ರೀತಿಸ್ಬಾರ್ದ? ಅದೆಲ್ಲ ಕಣೋ ನನ್ನ ಪಾಯಿಂಟು. ಆದ್ಯ ಏನೋ ಅಮೆರಿಕದ ಹುಡುಗಿ, ಜೊತೆಗೆ ಭಾವನೂರಿಗಳು ಸ್ವಲ್ಪ ಕೂಡ ಇಷ್ಟ ಆಗಲ್ಲ. ಛೇ, ಅಷ್ಟಕ್ಕೂ ಭಾವನೂರು ಒಪ್ಕೋತಾರ? ಹೇಳು ಹೇಳು, ಒಪ್ಕೋತಾರ ಹೇಳು? ಅಪ್ಪ ನನಗ್ ಬೇರೆ ದಾರಿ ಇಲ್ಲ ಅಪ್ಪ. ಅವಳನ್ನ ಮದ್ವೆ ಆಗದೆ ಇದ್ರೆ ನನಗ್ ಸಾವೇ ದಿಕ್ಕು. ಲೇ ಲೇ, ನೀನು ಒಬ್ಬನೇ ಒಬ್ಬ ಓನ್ಲಿ ನನ್ನ ಮಗ ಕಣೋ. ಲೇ ಮಗನೇ, ಜೀವನದಲ್ಲಿ ಮನುಷ್ಯ ಸಾಧಿಸದೇ ಇರೋದು ಏನು ಇಲ್ಲ ಕಣೋ. ಕೊನೆಗೆ ಚಂದ್ರನ ಮೇಲೆ ಬಾವುಟನ್ನು ಹಾರಿಸ್ಬಿಟ್ಟ ಮನುಷ್ಯ ಕಣೋ. ಆಫ್ಟರ್ ಆಲ್ ಈ ಮದುವೆ ಮಾಡ್ಸೋಕ್ಕಾಗಲ್ಲ ಈ ವೆಂಕಟರಾವ್ ಕೈಲಿ. ಟೈಮ್ ಸಹಾಯ ಮಾಡಲಿಲ್ಲ, ಅದಕ್ಕೆ ಹೀಗಿದ್ದೀನಿ ಅಷ್ಟೇ. ಇಲ್ಲ ಅಂದ್ರೆ ರಾಕೆಟ್ಗಿಂತ ಒಂದ್ ಹೆಜ್ಜೆ ಮುಂದೆ ಇರ್ತಿದ್ದೆ ಕಣೋ ನಾನು. ಖುಷ್ ನನ್ನ ಮಗನ, ನಡಿ ನಡಿ, ನಿಮ್ಮ ಮಾವನ ಹತ್ರ ಮಾತಾಡೋಣ, ನಡಿ. ಮಾವನ ಹತ್ರ ನಾನ್ ಬರಲ್ಲ ಅಪ್ಪ. ಏಯ್, ವೆಂಕಟರಾವ್ ಕರಿತಾ ಇರೋದು. ಇಲ್ಲಿವರೆಗೆ ಬಂದು ಬರಲ್ಲ ಅಂತಿದೆಯಲ್ಲ, ಯಾಕೋ? ನಾನ್ ಕರಿತಾ ಇದ್ದೀನಿ, ಬಾರೋ ನನ್ನ ಮಗನೇ, ಬಾರೋ ಬಾರೋ, ಮಾತಾಡೋಣ, ಬಾರೋ. ನೋಡಿ ಮಾತಾಡೋಣ, ಬಾರೋ ನೀನು. ಕೂತ್ಕೋ ಕೂತ್ಕೋ ರಾಜಲಕ್ಷ್ಮಿ. ರಾಜಲಕ್ಷ್ಮಿ, ನಿಮ್ಮ ಮನೆ ಪರಿಸ್ಥಿತಿ ನನಗೆ ಗೊತ್ತಿಲ್ಲ. ನಾನು ಕೋಚ್ ಆಗಿ ಎಷ್ಟೋ ಜನ ನೋಡಿದ್ದೀನಿ. ಎಲ್ಲರೂ ಆಟ ಆಡ್ತಾರೆ, ಕೆಲವ್ರು ಮಾತ್ರ ಪ್ರಾಣ ಪಣಕ್ಕಿಟ್ಟಾಡ್ತಾರೆ. ಆ ರೀತಿ ಆಡೋದನ್ನ ನಿನ್ನಲ್ಲಿ ಮಾತ್ರ ನೋಡಿದೆ. ನಿನ್ನಂತ ಒಳ್ಳೆ ಪ್ಲೇಯರ್ ಆಟದಿಂದ ದೂರ ಆಗ್ಬಾರ್ದು. ನೀನ್ ಮಿಸ್ ಮಾಡದೆ ಆಡ್ಬೇಕು. ನಿಮ್ಮಪ್ಪನ ಒಪ್ಸೋಕೆ ಪ್ರಯತ್ನ ಪಡು. ಇಲ್ಲ ಸರ್, ನಮ್ಮ ಮನೆಯಲ್ಲಿ ಒಪ್ಕೊಳ್ಳಲ್ಲ. ನೀನು ಒಪ್ಸು ರಾಜಲಕ್ಷ್ಮಿ. ಒಳ್ಳೆ ಪ್ಲೇಯರ್ ಆದ್ರೆ ಲೈಫ್ ಹೇಗಿರುತ್ತೆ ಅಂತ ಅವ್ರಿಗೆ ಅರ್ಥ ಮಾಡಿಸು. ಈ ಆಟ ಅಂದ್ರೆ ನಿನ್ಗೆ ಎಷ್ಟು ಇಷ್ಟ ಅಂತ ಹೇಳು. ಈ ಆಟನೇ ನಿನ್ ಜೀವನ ಅಲ್ವಾ? ಹಾಗಿದ್ದಾಗ ನಿನ್ ಜೀವನಕ್ಕೋಸ್ಕರ ನೀನ್ ಬಾಯ್ಬಿಟ್ಟು ಮಾತಾಡಲ್ವಾ? ಮಾತಾಡು ರಾಜಲಕ್ಷ್ಮಿ, ಅವ್ರು ಖಂಡಿತ ಒಪ್ಕೋತಾರೆ. ನಾಳೆಯಿಂದ ಪ್ರಾಕ್ಟೀಸ್ ಮಾಡೋಣ, ಸರಿನಾ? ಊಟ ಮಾಡು. ರಾಜಲಕ್ಷ್ಮಿ, ಏನು ಈ ಫುಡ್ ತಿಂತೀಯಾ? ನಮ್ಮ ಮನೆಯಲ್ಲಿ ಇದನ್ನೇ ಮಾಡೋದು ಸರ್. ನೋಡು ರಾಜಲಕ್ಷ್ಮಿ, ಹಾಕಿ ಪ್ಲೇಯರ್ ಬರೀ ಆಡೋದಷ್ಟೇ ಅಲ್ಲ, ಡಯಟ್ ಅನ್ನು ಕೂಡ ಮೇಂಟೈನ್ ಮಾಡಬೇಕು. ನನ್ನ ಲಂಚ್ ಬಾಕ್ಸ್ ತಗೋ. ಅಯ್ಯೋ ಬೇಡ ಸರ್, ನೀವು ತಂದಿರೋ ಲಂಚ್ ಬಾಕ್ಸ್ನ ನೀವೇ ತಿನ್ನಿ. ನಾನು ಹೇಳ್ತಿದ್ದೀನಲ್ವಾ, ತಗೋ. ಸರ್ ಮತ್ತೆ ನಿಮಗೆ? ನಿನ್ನ ಲಂಚ್ ಬಾಕ್ಸ್ ಇದೆಯಲ್ಲ, ಇದು ತಗೊಂತೀನಿ. ತಿನ್ನು, ತಗೋ ರಾಜಲಕ್ಷ್ಮಿ.
ತಿನ್ನು. ತಿನ್ನು.